ಗದಗ ಜಿಲ್ಲೆಯ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ನಲ್ಲಿ 10/26 ಅಂತ ಹೇಳಿ ಒಂದು ಸುಮೋಟೋ ಪ್ರಕರಣವನ್ನು ನಾವು ದಾಖಲು ಮಾಡ್ಕೊಂಡಿರ್ತೀವಿ. ಈ ಪ್ರಕರಣದಲ್ಲಿ ನಮಗೆ ಬಲವಾದ ಮಾಹಿತಿ ಇರುತ್ತೆ. ಮಾಹಿತಿ ಏನಂತ ಇರುತ್ತೆ ಅಂತ ಹೇಳಿದರೆ, ಕೆಲವೊಂದಷ್ಟು ಜನ ಹುಡುಗರು ಅವ್ರದ್ದು ವೃತ್ತಿ ಮಾಡ್ಕೊಂಡಿರ್ತಾರೆ. ಅವರು ಬೇರೆ ಯಾವುದೋ ಒಂದಷ್ಟು ಜನಕ್ಕೆ ಇಂಟರ್ಮೀಡಿಯೇಟರ್ಸ್ ಥರ ಕೆಲಸ ಮಾಡಿ, ಯಾರ್ಯಾರು ಯಂಗ್ ಹುಡುಗರು ಇರ್ತಾರೆ ಅವರಿಗೆ ನಂಬಿಸಿ ಅವರಲ್ಲಿ ಅಕೌಂಟ್ಸ್ನ ಕ್ರಿಯೇಟ್ ಮಾಡಿ, ಅವ್ರದ್ದು ಅಕೌಂಟ್ ಆಗಿರಲಿ, ಚೆಕ್ ಬುಕ್ ಆಗಿರಲಿ, ಪಾಸ್ಬುಕ್ ಆಗಿರಲಿ, ಮತ್ತು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಆಗಿರಲಿ, ಇದನ್ನು ಅವರಿಂದ ಕೊಂಡ್ಕೊಂಡು ಈ ಒಂದಷ್ಟು ಅಕೌಂಟ್ಸ್ನ ಅವರು ಸೈಬರ್ ಕ್ರೈಮ್ ವಂಚನೆಗಾಗಿ ಅಂತ ಹೇಳಿ ಬಳಕೆ ಮಾಡ್ಕೊಬೇಕು ಅಂತ ಹೇಳಿ ನಮಗೆ ಬಲವಾದ ಒಂದು ಮಾಹಿತಿ ಇರುತ್ತೆ. ಈ ಒಂದು ಮಾಹಿತಿ ಮೇರೆಗೆ ನಮ್ಮ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯ DSP ಆದಂಥ ಸಜ್ಜನ್ ಮತ್ತು ಅವ್ರ ಇನ್ಸ್ಪೆಕ್ಟರು ಮತ್ತು PSI ಮತ್ತು ಎಲ್ಲ ಸ್ಟಾಫ್ ಅವ್ರು ಸೇರಿ ಒಂದು ವಿಶೇಷ ಕಾರ್ಯಾಚರಣೆ ಮಾಡಬೇಕು ಅಂತ ಹೇಳಿ ಹಲವಾರು ದಿನಗಳಿಂದ ಪ್ರಯತ್ನ ಮಾಡ್ತಿರ್ತಾರೆ. ಈ ಪ್ರಯತ್ನ ಮಾಡೋ ಸಮಯದಲ್ಲಿ ಒಂದು ಜಾಲ ನಮಗೆ ಪತ್ತೆ ಆಗುತ್ತೆ. ಈ ಜಾಲ ಅಲ್ಲಿ ನಮಗೆ ಇಬ್ಬರು ಪ್ರತ್ಯೇಕ ಆರೋಪಿಗಳಾದಂಥ ಮಕ್ತೂಬ್ ವಾಕ್ತೋಡ್ ವಕೀಲ್ ತಂದೆ ದೇವೇಂದ್ರ ನಾಯಕ್, ಇವನು ಹೂವಿನಡಗಲಿ, ಅವನು ವಿಜಯನಗರ ಜಿಲ್ಲೆಯವನು, ಮತ್ತು ರಾಜು ತಂದೆ ರೇಖಾ ನಾಯಕ್, ಇವನು ದಾಸರಳ್ಳಿ ತಾಂಡ ಹೂವಿನಡಗಲಿಯವರು. ಇವರಿಬ್ಬರೂ ನಮಗೆ ಈ ಕೃತ್ಯದಲ್ಲಿ ಗೋವಾಲಿ ಇರೋ ಬಗ್ಗೆ ಬಲವಾದ ಮಾಹಿತಿ ಸಿಕ್ಕಿದ್ದು. ನಾವು ಹೋಗಿ ಅವರಿಗೆ ಗೋವಾಲಿ ಅರೆಸ್ಟ್ ಮಾಡ್ತೀವಿ. ಅರೆಸ್ಟ್ ಮಾಡಿದ ಸಂದರ್ಭದಲ್ಲಿ ಇವರಿಂದ ನಮಗೆ ಹೊಸದೊಂದು ಚೈನ್ ಲಿಂಕ್ ಕೂಡ ಸಿಗುತ್ತೆ. ಈ ಚೈನ್ ಲಿಂಕಲ್ಲಿ ನಮ್ಗೆ ಏನು ಗೊತ್ತಾಗುತ್ತೆ ಅಂತ ಹೇಳಿದರೆ, ಇವ್ರ ಜೊತೆ ಇನ್ನೂ 3 ಜನ ವ್ಯಕ್ತಿಗಳು ಕೆಲಸ ಮಾಡ್ತಿತ್ತು ಅಂತ ಹೇಳಿ ನಮಗೆ ಮಾಹಿತಿ ಸಿಕ್ಕಿದ ಮೇರೆಗೆ ಅವರಿಗೆ ಕೂಡ ನಾವು ಈ ಪ್ರಕರಣದಲ್ಲಿ ಅರೆಸ್ಟ್ ಮಾಡಿರ್ತೀವಿ. ಈ 3 ಜನದ ಹೆಸರು, ಒಬ್ಬ ಈಶಾನ್ ಅನ್ಸಾರಿ ಅಂತ ಹೇಳಿ, ಅವನ ಅಡ್ಡೆಸರು ಬಂದು ಜೀಸು ಅಂತ ಹೇಳ್ತಾರೆ. ಇವನು ಹೋಟೆಲ್ ಕೆಲಸ ಮಾಡ್ಕೊಂಡಿದ್ದು ಭಾಳ ಏನಂತ ಹೇಳ್ತಾನೆ, ಗೋವಾಲಿ ಭಾಳ ಚಾಣಕ್ಯತನದಿಂದ ಆಪ್ರೇಟ್ ಮಾಡಿಕೊಂಡು ಜನಗೆ ಮೋಸ ಮಾಡೋದೊಂದು ವೃತ್ತಿ ಮಾಡ್ಕೊಂಡಿರ್ತಾನೆ. ಅದ್ರ ಜೊತೆ ಆಕಾಶ್ ತಂದೆ ಸೂರ್ಯಮೋಹನ್ ಮತ್ತು ಸಾಹಿಲ್ ತಂದೆ ಮನೋಹರ್, ಇವರಿಷ್ಟು ಜನ ನಮಗೆ ಸಿಕ್ಕಿರ್ತಾರೆ. ಇದರಲ್ಲಿ ವಿಶೇಷವಾಗಿ ಇವ್ರದ್ದು ಏನಿರುತ್ತೆ ಮೋಡಸ್ ಆಪರೆಂಡಿ ಅಂತ ಹೇಳಿದರೆ, ಇವರು ಗದಗ ಜಿಲ್ಲೆಯಲ್ಲಿ ನಮ್ಮ ಕಳಸಾಪುರ ರಸ್ತೆಯಲ್ಲಿ ಮೆಟ್ರಿಕ್ ನಂತರದ ವೃತ್ತಿಪರ ಬಾಲಕರ ವಸತಿ ನಿಲಯದಲ್ಲಿ ಯಾವ ಹುಡುಗರು ಓದ್ತಿರ್ತಾರೆ ಅವರಿಗೆ ಫಸ್ಟು ಪರಿಚಯ ಆಗಿ ಅವ್ರಿಗೇನು ಹೇಳ್ತಾರೆ ಅಂತ ಹೇಳಿದರೆ, ನೀವು ಒಂದು ಬ್ಯಾಂಕಲ್ಲಿ ಅಕೌಂಟ್ ಮಾಡಿಕೊಡಿ, ಬ್ಯಾಂಕಲ್ಲಿ ಅಕೌಂಟ್ ಮಾಡಿದ ನಂತರ ನಾವು ನಿಮಗೆ ದುಡ್ಡು ಕೊಡ್ತೀವಿ. ಒಂದು ಅಕೌಂಟಿಗೆ 1,000 ಇರ್ಬೋದು, ಅಥವಾ 2,000 ಇರ್ಬೋದು, ಅಥವಾ 3,000 ಅಥವಾ 4,000 ಹೀಗೆ ಅವರಿಗೆ ಹೇಳ್ತಾರೆ. ಸಾಧಾರಣವಾಗಿ ಹುಡುಗರು ಅವರ ಇನ್ನಸೆನ್ಸಿಂದ ಮತ್ತು ಅವ್ರದ್ದು ಅವಿವೇಚನೆಯಿಂದ ಇದ್ರದ್ದು ಪರಿಣಾಮ ಯೋಚನೆ ಮಾಡಿದೆ ಇಂಥ ಒಂದು ಅಕೌಂಟಿಗೆ ಅವ್ರದ್ದು ಆಧಾರ್ ಕಾರ್ಡ್ ಆಗಿರಲಿ ಮತ್ತು ಬ್ಯಾಂಕ್ ಅಕೌಂಟ್ ಅವ್ರದ್ದು ಮೊಬೈಲ್ ನಂಬರ್ ಆಗಿರಲಿ ಲಿಂಕ್ ಮಾಡಿಸಿ ಈ ಒಂದು ಅಕೌಂಟ್ನ ಯಾರು ಮೋಸ ಮಾಡಲಿಕ್ಕೆ ಮುಂದಾಗಿರ್ತಾರೆ ಅವರಿಗೆ ಅದನ್ನು ಕೊಟ್ಟಿರ್ತಾರೆ. ಇದರಲ್ಲಿ ನಮಗೆ ಏನು ಕಂಡುಬರುತ್ತೆ ಅಂತ ಹೇಳಿದರೆ, ಇವರು ಅವ್ರ ಹತ್ರ ಅಕೌಂಟ್ ಕ್ರಿಯೇಟ್ ಮಾಡಿದ ತಕ್ಷಣ ದುಡ್ಡು ಕೊಟ್ಬಿಟ್ಟು ಕ್ಯಾಶಲ್ಲಿ ಕೊಟ್ಟಿರ್ತಾರೆ. ಆನಂತರ ಪೂರ್ತಿ ಸಿಮ್ ಕಾರ್ಡು, ಪಾಸ್ಬುಕ್ಕು, ಚೆಕ್ ಬುಕ್ಕು ಮತ್ತು ಬ್ಯಾಂಕ್ ಡೀಟೇಲ್ಸ್ ಎಲ್ಲ ತೊಗೊತಾರೆ. ಇವ್ರದ್ದು ಉದ್ದೇಶ ಏನಿರುತ್ತೆ ಅಂತ ಹೇಳಿದರೆ, ಇವರು ಫಸ್ಟ್ ಆಫ್ ಆಲ್ ಎಂಥ ಬ್ಯಾಂಕ್ನ ಚೂಸ್ ಮಾಡಿದ್ದಾರೆ ಅಂತ ಹೇಳಿದರೆ, ಇದರಲ್ಲಿ ಮಹಾರಾಷ್ಟ್ರ ಬ್ಯಾಂಕ್ನ ಚೂಸ್ ಮಾಡಿದ್ದಾರೆ. ನಾವು ವಿಚಾರಣೆ ವೇಳೆಯಲ್ಲಿ ನೀವು ಯಾಕೆ ಇಂಥ ಬ್ಯಾಂಕ್ನ ಚೂಸ್ ಮಾಡಿದ್ದಾರೆ ಅಂತ ಕೇಳಿದರೆ, ಅವರು ಲೇಯರ್ಸ್ ಆಫ್ ಸೆಕ್ಯೂರಿಟಿ ಮತ್ತು ಬೇರೆ ಬೇರೆ ಉತ್ತರನ ನೀಡ್ತಾರೆ. ಆ ಸಮಯದಲ್ಲಿ ನಾವು ಮುಂದೆ ತನಿಖೆ ಮಾಡ್ಕೊಂಡು ಹೋಗಿದ್ದ ಸಂದರ್ಭದಲ್ಲಿ ನಮ್ಗೇನು ಗೊತ್ತಾಗುತ್ತೆ ಅಂತ ಹೇಳಿದರೆ, ಈ ಒಂದು ಬ್ಯಾಂಕ್ ಅಕೌಂಟ್ ಏನಿರುತ್ತೆ ಇದನ್ನು ಅವರು ಒಂದು ಮ್ಯೂಲ್ ಅಕೌಂಟ್ ರೀತಿಯಲ್ಲಿ ಯೂಸ್ ಮಾಡಬೇಕು ಅಂತ ಹೇಳಿ ಮುಂದಾಗಿರ್ತಾರೆ. ಮ್ಯೂಲ್ ಅಕೌಂಟ್ ಅಂದರೆ ಏನು ಅಂತ ಹೇಳಿದರೆ, ಈಗ ಒಂದು ಪರ್ಸನ್ ಯಾರಿರ್ತಾನೆ ಅವನ ಖಾತೆಯಲ್ಲಿ ಲೆಟಸೆ 10,000 ರೂಪಾಯಿ ದುಡ್ಡಿದೆ ಅಂತ ಹೇಳಿದರೆ, ಅವನಿಗೆ ವಂಚನೆ ಮಾಡಿದ ಸಂದರ್ಭದಲ್ಲಿ ಡೈರೆಕ್ಟ್ ಅವನ ಖಾತೆಯಿಂದ ಯಾರು ವಂಚನೆ ಮಾಡ್ತಾ ಇದ್ದಾನೆ ಅವನ ಖಾತೆಗೆ ದುಡ್ಡು ಹೋದರೆ ವಂಚಕ ಯಾರು ಅಂತ ಹೇಳಿ ಪೊಲೀಸರಿಗೆ ಗೊತ್ತಾಗುತ್ತೆ ಅಂತ ಹೇಳಿ, ಇದು ಗೊತ್ತಾಗಬಾರ್ದು ಅಂತ ಹೇಳಿ ಮಧ್ಯದಲ್ಲಿ ಒಂದು ಅಕೌಂಟ್ನ ಬಳಕೆ ಮಾಡಿಕೊಂಡು ಆ ಅಕೌಂಟ್ನಿಂದ ಹಲವಾರಷ್ಟು ಅಕೌಂಟಿಗೆ ದುಡ್ಡನ್ನ ಡೈವರ್ಟ್ ಮಾಡಲಿಕ್ಕೆ ಇದು ಒಂದು ಇಂಟರ್ಮೀಡಿಯೇಟ್ರಿ ಮ್ಯೂಲ್ ಅಕೌಂಟ್ ಥರ ಬಳಕೆ ಮಾಡ್ಕೊಬೇಕು ಅಂತ ಹೇಳಿ ಈ ಒಂದು ಕೃತ್ಯನ ಇವರು ಇದರಲ್ಲಿ ಮಾಡಿರ್ತಾರೆ. ಇದು ಮಾಡುವ ಸಂದರ್ಭದಲ್ಲಿ ನಮಗೆ ಏನು ಗೊತ್ತಾಗುತ್ತೆ ಅಂತ ಹೇಳಿದರೆ, ವಿಶೇಷವಾಗಿ ಈ ಜಾಲದಲ್ಲಿ ಇರೋ ಹುಡುಗರ ಹತ್ರ ಹಲವಾರು ಮೊಬೈಲ್ಸ್ ನಮಗೆ ಸಿಗುತ್ತೆ. ಟೋಟ್ಲಿ ಈ ಸಮಯದಲ್ಲಿ ನಮಗೆ 11 ಮೊಬೈಲ್ಸ್ನ ನಾವು ಸೀಸ್ ಮಾಡಿರ್ತೀವಿ. ಅದ್ರ ಜೊತೆಯಾಗಿ ಇನ್ನೂ ಹೆಚ್ಚಿನ ಮೊಬೈಲ್ಸು ಆಲ್ರೆಡಿ ಸೀಸ್ ಆಗಿರ್ತವೆ. ಇವರಿಗೆ ಸಂಬಂಧಪಟ್ಟಂತೆ ನಮಗೆ ಈ ಸಮಯದಲ್ಲಿ
ಒಟ್ಟಾರೆ ಗೊತ್ತಾಗಿರೋದು ನಮ್ಮ ರಾಜ್ಯದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಒಟ್ಟು 268 ಕಂಪ್ಲೇಂಟ್ಸ್ ಇವ್ರ ಮೇಲೆ ಇದೆ. ಮತ್ತು ಇವರು ಟೋಟಲ್ ಬ್ಯಾಂಕ್ ಅಕೌಂಟ್ಸ್ ಅಕ್ಯೂಸ್ಡ್ ಕಡೆ ನಮಗೆ ಮಾಹಿತಿ ಸಿಕ್ಕಿರೋದು ಒಟ್ಟು 75 ಬ್ಯಾಂಕ್ ಅಕೌಂಟ್ಸ್. ಈಗ ನಾವು ಸೀಸ್ ಮಾಡ್ಕೊಂಡಿರೋದು 9 ಬ್ಯಾಂಕ್ ಅಕೌಂಟ್ ಲೋಕಲಿ ಸೀಸ್ ಮಾಡಿದ್ದೀವಿ. ಅದರದ್ದು ಪಾಸ್ವರ್ಡ್ಸ್ನ ತೊಗೊಂಡಿದ್ದೀವಿ, ಪಿನ್ ನಂಬರ್ಸ್, ATM ಕಾರ್ಡ್ಸ್, ಟ್ರಾನ್ಸಾಕ್ಷನ್ ಡೀಟೇಲ್ಸ್, ಇದನ್ನು ಪೂರ್ತಿ ನಾವು ಈ ಸಮಯದಲ್ಲಿ ವಶಪಡಿಸ್ಕೊಂಡಿದ್ದೀವಿ. ಒಟ್ಟು 5 ಜನನ ನಾವು ಅರೆಸ್ಟ್ ಮಾಡಿದ್ದೀವಿ. 5 ಜನನ ಅರೆಸ್ಟ್ ಮಾಡಿಬಿಟ್ಟು ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ನಾವು ಒಳಗಡೆ ಪಡಿಸಿದ್ದೀವಿ. ಇದರಲ್ಲಿ ಇವ್ರದ್ದು ಬ್ಯಾಕ್ಗ್ರೌಂಡ್ನ ನಾವು ಹೇಳಬೇಕು ಅಂತ ಹೇಳಿದ್ರೆ, ನಾವು ಆಲ್ರೆಡಿ ಹೇಳ್ದಂಗೆ ಇಬ್ಬರು ವ್ಯಕ್ತಿಗಳು ದಾಸರಳ್ಳಿ ತಾಂಡವರು, ಹೂವಿನಡಗಲಿ ತಾಲೂಕು, ವಿಜಯನಗರ ಜಿಲ್ಲೆಯವರು. ಇವ್ರ ಬೇಸಿಸ್ ಮೇಲೆ ಇನ್ನೂ 3 ಜನನ ಅರೆಸ್ಟ್ ಮಾಡ್ತೀವಿ. ಅದರಲ್ಲಿ ಇಬ್ಬರು ಆರೋಪಿಗಳು ಬಂದು ಬಿಲಾಸ್ಪುರ್ ಅಂತ ಒಂದು ತಾಲೂಕು ಬರುತ್ತೆ, ಛತ್ತೀಸ್ಗಢ ಜಿಲ್ಲೆಯವರು. ಮತ್ತು ಇನ್ನೊಬ್ಬರು ಬಂದು ಜಮ್ಶೇಡ್ಪುರ್ ಅಂತ ಜಾರ್ಖಂಡವರು. ಸೊ ಹೀಗೆ ಇವರು 5 ಜನ ಸೇರಿ ಈ ಒಂದು ಪ್ರಕರಣದಲ್ಲಿ ಒಟ್ಟಿಗೆ ಕೆಲಸ ಮಾಡಿ ಬಲವಾದ ಸಂಚನ್ನು ಮೂಡಿಸಿ ಇವರಿಗೆ ಜನಕ್ಕೆ ಈ ಥರ ನಂಬಿಸಿ ಮೋಸ ಮಾಡಿ ಅವ್ರ ಇನ್ನೋಸೆನ್ಸ್ನ ಬಳಕೆ ಮಾಡಿಕೊಂಡು ಬೇರೆಯವ್ರಿಗೆ ಮೋಸ ಮಾಡಲಿಕ್ಕೆ ಒಂದು ಇಂಟರ್ಮೀಡಿಯೇಟರ್ ಆಗಿ ಒಂದು ಅಕೌಂಟ್ನ ಯೂಸ್ ಮಾಡಿ ಈ ಒಂದು ಕೃತ್ಯನ ಎಸಗಿದ್ದಾರೆ. ಬಟ್ ಭಾಳ ವಿಶೇಷವಾದ ಒಂದು ಕೆಲಸ ನಡೆದು ನಮ್ಮವರು ಇಂಥವ್ರಿಗೆ ಅರೆಸ್ಟ್ ಮಾಡಿದ್ದಾರೆ. ನಾನು ಜನರಲ್ಲಿ ಏನು ವಿನಂತಿ ಮಾಡ್ತೀನಿ ಅಂತ ಹೇಳಿದರೆ, ಯಾವುದೇ ಕಾರಣಕ್ಕೂ ಯಾವುದು ಆಮಿಷಕ್ಕೆ ಒಳಗಾಗಿ ತಮ್ಮ ಬ್ಯಾಂಕ್ ಅಕೌಂಟ್ ಆಗಿರಲಿ, ತಮ್ಮ ಮೊಬೈಲ್ ಫೋನ್ಸ್ ಆಗಿರಲಿ, ಅಥವಾ ಇತರೆ ಎಲ್ಲ. ಆಮೇಲೆ ಇವರು ಹುಡುಗರಿಗೆ ಎಜುಕೇಟೆಡ್ ಹುಡುಗರಿದ್ದಾರೆ. ಇವ್ರಿಗೆ ಏನು ಗೊತ್ತಿಲ್ಲ, ತಿಳಿದಿರೋರು ಅಂತಲ್ಲ, ಜಸ್ಟು ನನಗೆ ಒಂದು 2,000 ರೂಪಾಯಿ ಸಿಗುತ್ತೆ, 1,000 ರೂಪಾಯಿ ಸಿಗುತ್ತೆ ಅಂತ ಹೇಳಿ ನಂಬಿಸಿ ಈ ರೀತಿ ಮೋಸ ಹಾಕ್ಕೊಳ್ಲಿಕ್ಕೆ ಅವರು ಕೂಡ ಒಳಗಾಗಿದ್ದಾರೆ. ಸೊ ನಾನು ಜನಕ್ಕೆ ಇಷ್ಟು ಹೇಳಲಿಕ್ಕೆ ಬಯಸ್ತೀನಿ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಇನ್ನೂ ಯಾರಿದ್ದಾರೆ ಇದರಲ್ಲಿ ಅವ್ರನ್ನೂ ಕೂಡ ನಾವು ಅರೆಸ್ಟ್ ಮಾಡ್ತೀವಿ.